ದುಡಿದಿರುತ್ತಾರೆ. ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯರು ಅವರಿಗೆ ಸನ್ಮಾನ ಮತ್ತು ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವರಿಗೆ ದೇಣಿಗೆಯನ್ನು ನೀಡಬೇಕಾಗಿ ವೇದಿಕೆಯ ಪರವಾಗಿ ತುಂಬು ಹೃದಯದ ಹೃತ್ಪೂರ್ವಕ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಜೋರಾದ ಚಪ್ಪಳೆ ತಟ್ಟುವುದರ ಮೂಲಕ ಅವರನ್ನು ಪ್ರಚೋದಿಸಬೇಕಾಗಿ ವಿನಂತಿ. ಹನುಮಂತರಾಯ ದೊರೆತರು ದಯವಿಟ್ಟು ವೇದಿಕೆಗೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ದ್ವಿತೀಯ ಸ್ಥಾನವನ್ನು ಪಡೆದಿರತಕ್ಕಂತ ಶ್ರೀ ಮಾಂಚಯ್ಯ ಇರುಬಗೆರ ಅವರಿಗೆ ದ್ವಿತೀಯ ಬಹುಮಾನವನ್ನು ಮತ್ತು ಸನ್ಮಾನ ಮತ್ತು ಮಾಲಾರ್ಪಣೆ ಕಾರ್ಯಕ್ರಮವನ್ನು ಪೂಜ್ಯರ ಮತ್ತು ಹನುಮಂತರಾಯ ದೊರೆತರ್ ಅವರು ನಡೆಸಿಕೊಡಬೇಕಾಗಿ ವಿನಂತಿ. ಜೋರಾದ ಚಪ್ಪಳೆ ತಟ್ಟುವುದರ ಮೂಲಕ ಎಲ್ಲರನ್ನು ವಿನಂತಿಸುತ್ತೇನೆ. ಮಾಂಚಯ್ಯ ಇರುಬಗೆರ ದ್ವಿತೀಯ ಬಹುಮಾನವನ್ನ ಶ್ರೀ ಮಾಂಚಯ್ಯ ಇರುಬಗೆರ ಇವರು ಪಡೆದಿರ್ತಾರೆ. ಅದೇ ರೀತಿಯಾಗಿ ತೃತೀಯ ಬಹುಮಾನವನ್ನು ಶ್ರೀ ದೇವಿ ಜೋಗುಂಡ ಬಾವಿ ತೃತೀಯ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಮಹಾದೇವಪ್ಪ ದೊರೆ ಅವರು ಸನ್ಮಾನ ಮತ್ತು ಮಾಲಾರ್ಪಣೆ ಕಾರ್ಯಕ್ರಮ ನಿರ್ವಹಿಸಿ ತೃತೀಯ ಬಹುಮಾನ ನೀಡಬೇಕಾಗಿ ವಿನಂತಿ. ಜೋರಾದ ಚಪ್ಪಳೆ ತಟ್ಟುವುದರ ಮೂಲಕ ಅಭಿನಂದಿಸಬೇಕಾಗಿ ವಿನಂತಿ. ನಾಲ್ಕನೇ ಸ್ಥಾನ ಪಡೆದಿರ್ತಕ್ಕಂಥ ಈಗ ನಾಲ್ಕನೇ ಸ್ಥಾನ ಪಡೆದಿರ್ತಕ್ಕಂಥ ಶ್ರೀ ಅಯ್ಯಾಳಿ ಲಿಂಗೇಶ್ವರ ಅವರಿಗೆ ನಾಲ್ಕನೇ ಸ್ಥಾನ ಬಹುಮಾನವನ್ನು ಶ್ರೀ ರೆಡ್ಡಪ್ಪಗೌಡ ದೇವರಗುಡ್ಡ ಅವರು ನಡೆಸಿಕೊಡಬೇಕಾಗಿ ವಿನಂತಿ. ಭೀಮನಗೌಡ ಹೊಸಮನಿ ದೇವರಗುಡ್ಡ ಅವರು ನಡೆಸಿಕೊಡಬೇಕಾಗಿ ವಿನಂತಿ. ನಾಲ್ಕನೇ ಬಹುಮಾನ ಶ್ರೀ ಅಯ್ಯಾಳಿ ಲಿಂಗೇಶ್ವರ. ಮುಂದಿನ ತಾಯರು ಶ್ರೀ ರಂಗನಾಥ ಇರುವಿಗೆರ ಅವರು ಕೂಡ ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಐದನೇ ಸ್ಥಾನವನ್ನು ಪಡೆದುಕೊಳ್ಳತಕ್ಕಂಥ ಶ್ರೀ ರಂಗನಾಥ್ ಇರುಬಗೆರ ಇವರಿಗೆ ಶ್ರೀ ಮಲ್ಲಿಕಾರ್ಜುನ್ ದೊರೆ ಸನ್ಮಾನ ಮತ್ತು ಮಾಲಾರ್ಪಣೆ ಕಾರ್ಯಕ್ರಮ ನಿರ್ವಹಿಸಿಕೊಡಬೇಕಾಗಿ ವಿನಂತಿ. ಜೋರಾದ ಚಪ್ಪಳೆ ತಟ್ಟುವುದರ ಮೂಲಕ ಅಭಿನಂದಿಸಬೇಕಾಗಿ ವಿನಂತಿ. ಐದನೇ ಬಹುಮಾನ ಶ್ರೀ ರಂಗನಾಥ್ ಇರುಬಗೆರ ಇವರಿಗೆ. ಪ್ರಶಸ್ತಿ ಮತ್ತು ಬಹುಮಾನವನ್ನು ಸ್ವೀಕರಿಸಿರ್ತಕ್ಕಂಥ ಎಲ್ಲ ವಿಜೇತರಿಗೆ ತುಂಬು ಹೃತ್ಪೂರ್ವಕ ಕೃತಜ್ಞತೆಗಳು. ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀ ಬಸವರಾಜ ಗುರುಗಳು ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿ. ಸದಾ ಸ್ಫೂರ್ತಿದಾಯಕರಾಗಿರ್ತಕ್ಕಂಥ ಶ್ರೀ ಪ್ರಥಮ ಸ್ಥಾನ ಪಡೆದಿರತಕ್ಕಂಥ ಶ್ರೀ ರೇಣುಕಮ್ಮ ಯಲ್ಲಮ್ಮ ದೇವಿ ಸಾಕಿನ್ ಮಾತ್ಪಳ್ಳಿ ಇವರಿಗೆ 25,000 ರೂಪಾಯಿ ಬಹುಮಾನವನ್ನು ಶ್ರೀ ರೆಡ್ಡಪ್ಪಗೌಡ ದೇವರಗುಡ್ಡ ಅವರು ದೇಣಿಗೆಯಾಗಿ ನೀಡಿರುತ್ತಾರೆ. ಶ್ರೀಮಠದ ಪರವಾಗಿ ಮತ್ತು ಸಮಸ್ತ ದೇವರಗುಡ್ಡದ ಪರವಾಗಿ ಸರ್ ಅವರಿಗೆ ತುಂಬು ಹೃದಯದ ಹೃತ್ಪೂರ್ವಕ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು ಸಲ್ಲಿಸುತ್ತೇವೆ. ಜೋರಾದ ಚಪ್ಪಳೆ ತಟ್ಟುವುದರ ಮೂಲಕ ರೆಡ್ಡಪ್ಪಗೌಡ ಅವರಿಗೆ ಅಭಿನಂದಿಸಬೇಕಾಗಿ ವಿನಂತಿ.
ದಯವಿಟ್ಟು ಶ್ರೀ ರವಿಗೌಡ ಸರ್ ಅವರು ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ವಿನಂತಿ. ಸನ್ಮಾನ ಮತ್ತು ಶ್ರೀಮಠದ ವತಿಯಿಂದ ಸನ್ಮಾನ ಮತ್ತು ಮಾಲಾರ್ಪಣೆ ಕಾರ್ಯಕ್ರಮ ನೆರವೇರಿಸಲಿದ್ದಾರೆ. ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿ. ತುಂಬು ಹೃದಯದ ಹೃತ್ಪೂರ್ವಕ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು. ಶ್ರೀ ಮಲ್ಲನಗೌಡ ಸರ್ ಅವರಿಗೆ ಶ್ರೀಗಳಿಂದ ಮಾಲಾರ್ಪಣೆ ಮತ್ತು ಸನ್ಮಾನ ಕಾರ್ಯಕ್ರಮ ನೆರವೇರಿಸಿಕೊಳ್ಳಬೇಕಾಗಿ ವಿನಂತಿ. ಶ್ರೀ ಮಹಾದೇವಪ್ಪ ಗೌಡ ಅವರಿಗೂ ಸಹ ಸನ್ಮಾನ ಮತ್ತು ಮಾಲಾರ್ಪಣೆ ಕಾರ್ಯಕ್ರಮವನ್ನು ಮಹಾದೇವಪ್ಪ ದೇವರಗುಡ್ಡ ಶ್ರೀ ಪರಮ ಪೂಜ್ಯ ಖಂಡ್ರೆ ಸಾಧನವರು ನೆರವೇರಿಸಿಕೊಡಬೇಕಾಗಿ ವಿನಂತಿ. ಅವರು ಸಹ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿ. ಶ್ರೀ ರೆಡ್ಡಪ್ಪಗೌಡ ಅವರಿಗೂ ಸಹ ತುಂಬ ಹೃದಯದ ಅಭಿನಂದನೆಗಳು. ಮಹಾದೇವಪ್ಪ ಸರ್ ಜೋರಾದ ಚಪ್ಪಳೆ ತಟ್ಟುವುದರ ಮೂಲಕ ಅಭಿನಂದಿಸಬೇಕಾಗಿ ವಿನಂತಿ. ಶ್ರೀ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ ಬಸವರಾಜ ಗುರುಗಳು ಶ್ರೀ ಉಚ್ಚಕೋಟೇಶ್ವರ ದೇವಸ್ಥಾನ ಇವರಿಗೆ ಶ್ರೀಗಳಿಂದ ಸನ್ಮಾನ ಮತ್ತು ಮಾಲಾರ್ಪಣೆ. ಶ್ರೀ ಹನುಮಂತರಾಯ ದೊರೆ ಹನುಮಂತರಾಯ ದೊರೆ ಅವರಿಗೂ ಸಹ ತಾತನವರಿಂದ ಸನ್ಮಾನ ಮತ್ತು ಮಾಲಾರ್ಪಣೆ ಕಾರ್ಯಕ್ರಮ. ಅಂಪೈರ್ ಆನಂದ್ ಸರ್ ರಾಯಚೂರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಯೂಟ್ಯೂಬ್ ಶ್ರೀ ಶಿವ್ ಸರ್ ಅವರು ಸಹ ವೇದಿಕೆಗೆ ಬಂದು ಶ್ರೀಗಳಿಂದ ಸನ್ಮಾನ ಮತ್ತು ಮಾಲಾರ್ಪಣೆ ಕಾರ್ಯಕ್ರಮ ನೆರವೇರಿಸಿಕೊಡಬೇಕಾಗಿ ವಿನಂತಿ. ಮಲ್ಲಿಕಾರ್ಜುನ ಮತ್ತು ಭೀಮನಗೌಡ ಅವರಿಗೆ ಶ್ರೀಗಳಿಂದ ಸನ್ಮಾನ ಮತ್ತು ಮಾಲಾರ್ಪಣೆ. ಅದೇ ರೀತಿಯಾಗಿ ನಡಿಗೆ ತಾತನವರಿಗೂ ಕೂಡ ಕಂಡಪ್ ತಾತನವ್ರ ಕಡೆಯಿಂದ ಶಾಲಾ ಸನ್ಮಾನ ಮಾಡಿ ಅದೇ ರೀತಿಯಾಗಿ ಅಂಪರ್ ಆಗಿರುವಂತ ಆನಂದ್ ಸರ್ ರಾಯಚೂರ್ ಇವರಿಗೂ ಕೂಡ ತಾತನವರ ಕಡೆಯಿಂದ ಶಾಲಾ ಸನ್ಮಾನ ಮಾಡಿ. ಚನ್ನಬಸವಗೌಡ ಪೊಲೀಸ್ ಪಾಟೀಲ್ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ಶ್ರೀ ವಿರೂಪಾಕ್ಷಗೌಡ ದೇವರಗೌಡ ಅವರು ಸಹ ವೇದಿಕೆಯ ಮೇಲೆ ಆಗಮಿಸಬೇಕು ವಿನಂತಿ.
ಶ್ರೀ ಚೆನ್ನಪ್ಪಗೌಡ ಪೊಲೀಸ್ ಪಾಟೀಲ್